ಒಂದೂರಿನಲ್ಲಿ ರಾಜು ಎಂಬ ಪುಟ್ಟ ಹುಡುಗನಿದ್ದ. ಅವನು ಚಿಕ್ಕವನಿದ್ದಾಗಲೇ ಆತನ ತಾಯಿ ತೀರಿ ಹೋಗಿದ್ದರು. ರಾಜುವಿನ ತಂದೆ ಚಂದ್ರಣ್ಣನಿಗೆ ಮಗನನ್ನ ಸಾಕಲು ಕಷ್ಟವಾದರೂ ಆತನಿಗೆ ಏನೂ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತಿದ್ದರು. ಇರುವ ಒಬ್ಬ ಮಗನನ್ನ ಚೆನ್ನಾಗಿ ಓದಿಸಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಬಂದು ಒಂದು ಖಾಸಗಿ ಶಾಲೆಗೆ ಸೇರಿಸಿದ್ದರು. ಒಮ್ಮೆ ರಾಜುವಿನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪಿತು. ಅದಕ್ಕಾಗಿ ಆತ ಅಪ್ಪನನ್ನ ನೋಡಿಕೊಳ್ಳಲು ಶಾಲೆಗೆ 3 ದಿನ ರಜೆ ಹಾಕಿದ. ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆಗಳು ಹತ್ತಿರದಲ್ಲಿದ್ದವು. ಅವನಿಗೆ ಯಾರೂ ಸಹ ಹಿಂದಿನ ತರಗತಿಯಲ್ಲಿ ನಡೆದ ಪಾಠಗಳ ನೋಟ್ಸ್ ಪುಸ್ತಕವನ್ನ ಕೊಡಲಿಲ್ಲ. ಅವನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ. ಇದರಿಂದಾಗಿ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು. ರಾಜು ಇದಕ್ಕೆ ಬೇಸರ ಮಾಡಿಕೊಳ್ಳದೆ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಪನಿಗೆ ತೋರಿಸಿದಾಗ, ಅಪ್ಪ, ಯಾಕಿಷ್ಟು ಕಡಿಮೆ ಅಂಕ ಬಂದಿದೆ? ನೀನು ಶ್ರಮ ಹಾಕಿರುವುದು ಏನೂ ಇಲ್ಲ, ತುಂಬಾ ಕಡಿಮೆ ಶ್ರಮ ಅನಿಸುತ್ತೆ. ನೀನು 100ಕ್ಕೆ 100 ಅಂಕ ತೆಗೆದುಕೋ ಎಂದು ನಾನು ಹೇಳುವುದಿಲ್ಲ, ಆದರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತದೆಯಲ್ಲವೇ ಎಂದರು. ಅದಕ್ಕೆ ರಾಜು, ಹೌದಪ್ಪ, ನೀವು ಹೇಳುವುದೇನೋ ಸರಿ, ಆದ್ರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದ್ದೇನಲ್ಲ, ಅಂದು ನಡೆದ ಪಾಠದ ನೋಟ್ ಪುಸ್ತಕವನ್ನ ನನಗೆ ಯಾರೂ ನೀಡಲಿಲ್ಲ, ನಾನೇನು ಮಾಡ್ಲಿ ಎಂದ. ಅದಕ್ಕೆ ಅಪ್ಪ, ಅವರು ಯಾರೂ ಪುಸ್ತಕ ಕೊಡಲಿಲ್ಲ ಎಂದು ಹೀಗೆ ನೀನು ನೆಪ ಹೇಳಿ ಕೂರಬಾರದು. ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಹೇಳಿಸಿ ಪಡೆಯಬಹುದಿತ್ತಲ್ವಾ? ಟೀಚರ್ಗೆ ಹೇಳಲು ಭಯವಾದರೆ ನನ್ನನ್ನ ಕೇಳಬಹುದಿತ್ತು, ನಾನು ಬಂದು ನಿಮ್ಮ ಶಿಕ್ಷಕರಿಗೆ ಹೇಳುತ್ತಿದ್ದೆ ಎಂದರು. ಅದಕ್ಕೆ ರಾಜು, ಹೌದಪ್ಪ, ನನಗಿದು ಹೊಳೆಯಲೇ ಇಲ್ಲ ಎಂದ. ಅದಕ್ಕೆ ತಂದೆ, ಇದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಬಾರದು, ಜೀವನದಲ್ಲೂ ಅಷ್ಟೇ. ಯಾರು ಕೂಡ ನೀನು ಮುಂದುವರಿಯಲು ಆಸರೆ ಮತ್ತು ಸಹಾಯ ನೀಡುವುದಿಲ್ಲ, ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ತಿಳುವಳಿಕೆಯನ್ನ ನೀಡಿದರು. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ ಕಥೆ? ಈ ಕಥೆ ಕೇಳೋದ್ರಿಂದ ನಾವು ಯಾರೋ ನಮಗೆ ಬಂದು ಸಹಾಯ ಮಾಡ್ತಾರೆ, ಯಾರೋ ನಮ್ಮನ್ನು ಮೇಲೆತ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದು ತಪ್ಪು. ನಮ್ಮ ಶ್ರಮ ವಹಿಸಿ ನಮಗೇನು ಅವಶ್ಯಕತೆ ಇದೆಯೋ ಅದನ್ನ ನಾವು ಪಡಿಲೇಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ಇನ್ನು ಮೇಲೆ ನೆಪ ಹೇಳೋದನ್ನ ನಿಲ್ಲಿಸಿ ಕಾರ್ಯೋನ್ಮುಖವಾಗಿ ನಿಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಮಾಡ್ಕೊಳ್ಳಿ ಅನ್ನೋದು ಈ ಕಥೆಯ ಉದ್ದೇಶ. ಈ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ಹಂಚ್ಕೋಬಹುದು. ಎಲ್ಲರಿಗೂ ಧನ್ಯವಾದ.